ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 83ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಷಟ್ಸ್ಥಲ ವಚನಗಳಲ್ಲಿ ಆರಂಭಿಕ ನೆಲೆಯಲ್ಲಿ ಬರುವಂತಹ ಭಕ್ತನ ಭಕ್ತ ಸ್ಥಳದ ವಚನಗಳನ್ನು ಕುರಿತು ತಿಳಿಯುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆ ನೆಲೆಯಲ್ಲಿ ಈಗ ನಾವು 380ನೇ ವಚನದ ತನಕ ಈ ಹಿಂದೆ 82 ಸಂಚಿಕೆಗಳಲ್ಲಿ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಈ ಸಂಚಿಕೆ 381ರಿಂದ 385ನೇ ವಚನಗಳ ತನಕ 5 ವಚನಗಳನ್ನು ಒಳಗೊಂಡಿರುತ್ತೆ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಜಂಗಮ ಅಥವಾ ಸಮಾಜ, ಜ್ಞಾನಿ ಇವರ ಜೊತೆ ನಮ್ಮ ಒಡನಾಟ ಯಾವ ರೀತಿ ಇರಬೇಕು, ಭಾವಪೂರ್ವಕವಾಗಿ ಭಾವಪೂರ್ಣವಾಗಿ ಅನ್ನುವ ಒಂದು ವಿಚಾರವನ್ನ ತಿಳಿದುಕೊಂಡ್ರೆ ಈ ಸಂಚಿಕೆಯಲ್ಲಿ ವಚನಗಳು ಏನು ಹೇಳ್ತಾ ಇದ್ದಾವೆ, ನಮ್ಮನ್ನ ಯಾವ ಹಂತದಲ್ಲಿ ಯಾವ ನೆಲೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾವೆ, ನಮ್ಮ ಭಾವವನ್ನ ವಿಕಸಿತಗೊಳಿಸ್ತವೆ ಅನ್ನುವ ಒಂದು ವಿಚಾರವನ್ನ ವಚನಗಳನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ನಾವು ತಿಳ್ಕೊಳ್ಳೋಣ. 381ನೇ ವಚನ. ಆವಗೆಯಲೊದಗಿದ ಕರ್ಪಿನಂತೆ ಅಮೃತದೊಳಗಿರ್ದ ಸರ್ಪನ ತನುವಿನಂತೆ ಇರ್ದೆನಯ್ಯ ಹೊರಗೆ ನುಂಪಾಗಿ ಸಿಂಹ ಕೊಲೈದ ಮದಕರಿಯಂತೆ ಆನು ಜಂಗಮ ಕೊಲಿದೆನಯ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆವಗೆಯಲ್ಲಿ ಒದಗಿದ ಕರ್ಪಿನಂತೆ. ಆವಗೆ ಅಂತಂದ್ರೆ ಇವತ್ತು ನಾವೇನಂತ ಫರ್ನೇಸ್ ಅಂತ ಕರಿತೀವಿ, ಓವನ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಓವನ್ ಅಲ್ಲ, ಇದು ಇದ್ದಲು ಅಥವಾ ಕಟ್ಟಿಗೆಯಿಂದ ಮಾಡಿದಂತ ಓವನ್ ಅಂತ ಅಂದ್ರೆ ಈ ಇಟ್ಟಿಗೆಗಳನ್ನ ಸುಡಿಲಿಕ್ಕೆ ಅಥವಾ ಮಡಕೆಗಳನ್ನ ಸುಡ್ಲಿಕ್ಕೆ ಮಾಡುವಂತ ಅಥವಾ ಇರುವಂತ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಟ್ಟಿಗೆಗಳನ್ನ ಹಾಕ್ತಾರೆ ಅಥವಾ ಇದ್ದಲನ್ನ ಹಾಕಿಬಿಟ್ಟು ಅಲ್ಲಿ ಬೆಂಕಿ ಹಚ್ಚಿದಾಗ ಅಗಾಧ ಪ್ರಮಾಣವಾದ ಬೆಂಕಿ ಉತ್ಪತ್ತಿಯಾಗಿ ಅವು ಮಡಕೆಗಳನ್ನ ಅಥವಾ ಇಟ್ಟಿಗೆಗಳನ್ನ ಸುಡುತ್ತಾ ಇದೆ. ಅವಕ್ಕೆ ಇಟ್ಟಿಗೆ ಬಟ್ಟಿ ಅಂತಾನೂ ಕೂಡ ಕರೀತಾರೆ. ಅಂತ ಇಟ್ಟಿಗೆ ಬಟ್ಟಿಗಳಲ್ಲಿ ಅಥವಾ ಮಡಕೆಗಳನ್ನ ಸುಡುವಂತ ಜಾಗದಲ್ಲಿ ಅದಕ್ಕೆ ಇಲ್ಲ ಏನ್ ಹೇಳ್ತಾ ಇದ್ರೆ ಆವಗೆ ಅಂತ ಕರೀತಾರೆ. ಆ ಆವಗೆಯಲ್ಲಿ ಏನಾಗಿರುತ್ತೆ, ಒಳಗಡೆ ಧಗಧಗಿಸುವ ಕೆಂಡ ಇರುತ್ತೆ, ಬೆಂಕಿ ಇರುತ್ತೆ, ಉರಿತಾ ಇರುತ್ತೆ, ಅದು ಹತ್ತುಕೊಂಡು ಉರಿತಾ ಇರುತ್ತೆ. ಆ ಶಾಖದಿಂದ ಮಡಕೆಗಳು ಬೇಯ್ತಾ ಇದೆ, ಬೆಂದು ಮಡಕೆ ಆಗ್ತಾ ಇದೆ, ಗಟ್ಟಿತನವನ್ನ ಅಲ್ಲೇ ಪಡ್ಕೊಳ್ತಾ ಇದೆ. ಆದ್ರೆ ಆ ಓವನ್ ಒಳಗಡೆ ಆ ಆವಗೆ ಒಳಗಡೆ ಅಷ್ಟು ಪ್ರಮಾಣದ ಬೆಂಕಿ ಉರಿತಾ ಇದ್ದೆ ಹೊರಗಡೆ ನಮ್ ಕಣ್ಣಿಗೆ ಏನ್ ಕಾಣ್ತಾ ಇರುತ್ತೆ ಅಂದ್ರೆ ಕಪ್ಪು ಕಾಣ್ತಾ ಇರುತ್ತೆ, ಎಲ್ಲ ಮಸಿ ಬಳ್ಕೊಂಡಿರುತ್ತೆ, ಮಸಿ ಕಪ್ಪು ಕಪ್ಪು ಆಗಿಬಿಟ್ಟಿರುತ್ತೆ ಇಡೀ ಬಟ್ಟಿ. ಹಾಗೆ ಅಲ್ಲಿ ಒಳಗೆ ಇರುವಂತದ್ದು ಕೆಂಡ, ಬೆಂಕಿ, ಕೆಂಪಾದ ಬೆಂಕಿ, ಹೊರಗೆ ಕಾಣ್ತಾ ಇರುವುದು ಕಪ್ಪಾದ ಮಸಿ. ಅದನ್ನ ಹೇಳ್ತಾ ಇದ್ದಾರೆ ಉದಾಹರಣೆ. ಹೊರಗೆ ಕಪ್ಪು, ಒಳಗೆ ಧಗಧಗಿಸುವ ಬೆಂಕಿ. ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಮೃತದೊಳಗಿರ್ದ ಸರ್ಪನ ತನುವಿನಂತೆ ಇರ್ದೆನಯ್ಯ ಹೊರಗೆ ನುಂಪಾಗಿ. ಅಮೃತದೊಳಗಿರ್ದ ಅಂದ್ರೆ ಹಾಲು. ಹಾಲಿನ ಒಳಗೆ ಒಂದು ಹಾವು ಹೋಗಿದೆ ಅಂತ ತಿಳ್ಕೊಳ್ಳೋಣ. ಒಂದು ಬಿಂದಿಗೆನೋ ಒಂದು ಯಾವ್ದ್ರಲ್ಲೋ ಒಂದು ಹಾಲಿದೆ, ಹಾಲಿನ ಒಳಗಡೆ ಹೋಗಿ ಒಂದು ಹಾವು ಸೇರ್ಕೊಂಡಿದೆ. ಆ ಹಾವು ಈಚೆಗೆ ತೆಗೆದು ನೋಡಿದ್ರೆ ಅಥವಾ ಅದು ಬಂದಾಗ ಹೊರಗೆ ಬಂದಾಗ ನೋಡಿದ್ರೆ ಅದ್ರ ಮೈ ಎಷ್ಟು ನುಣುಪಾಗಿರುತ್ತೆ ಅಂದ್ರೆ ಅಷ್ಟು ನುಣುಪಾಗಿರುತ್ತೆ ಅಂತ ಹೇಳ್ತಾರೆ. ಹೊರಗೆ ನುಂಪಾಗಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಸಿಂಹ ಕೊಲಿದ ಮದಕರಿಯಂತೆ. ಮದಕರಿ ಅಂದ್ರೆ ಆನೆ, ಬಲಾಢ್ಯವಾದಂತ ಮದ ಏರಿದಂತ ಆನೆ. ಅಂಥ ಆನೆ ಸಿಂಹಕ್ಕೆ ಒಲಿದಿದೆ ಅಂದ್ರೆ ಸಿಂಹದ ಗರ್ಜನೆಗೆ ಎದರಿ ಅದರ ಹಿಂದೆ ಹೋಗ್ತಾ ಇದೆ ಅಥವಾ ಅದಕ್ಕೆ ಹೆದರ್ಕೊಂಡಿದೆ. ಸಿಂಹಕ್ಕೆ ಒಲಿದ ಅಂದ್ರೆ ಸಿಂಹಕ್ಕೆ ಹೆದರ್ಕೊಂಡಂತ ಆನೆಯಂತೆ ಆನು ಜಂಗಮ ಕೊಲಿದೆನಯ್ಯ, ನಾನು ಜಂಗಮಕ್ಕೆ ಒಲಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಜಂಗಮ ಅಂತಂದ್ರೆ ಸಮಾಜ, ಜ್ಞಾನಿ ಯಾರೇ ಇರ್ಬೋದು, ಇದಕ್ಕೆ ಒಲಿದೆ ಅಥವಾ ಶರಣಾದೆ ಅನ್ನುವ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಮ್ಮಲ್ಲಿ ಏನನ್ನ ಸೂಚಿಸ್ತಾ ಇದೆ ಅನ್ನುವುದು ಬಹಳ ಮುಖ್ಯ. ಭಾವ ಇಲ್ಲಿ ಶಬ್ದಾರ್ಥ ಒಂಥರ ಹೇಳ್ತಾ ಇದ್ರು ಕೂಡ ಆದ್ರೆ ಭಾವ ಏನಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಹೇಗೆ ಆವಗೆಯಲ್ಲೊದಗಿದ ಕರ್ಪಿನಂತೆ ಅಂತಂದ್ರೆ ಒಳಗಡೆ ಬೆಂಕಿ ಇದ್ರೂ ಕೂಡ ಹೊರಗಡೆ ಕಾಣುವುದು ಕಪ್ಪಾಗಿದೆ. ಅಂದ್ರೆ ಒಳಗೆ ಕಾಣುವುದು ಒಂದು, ಹೊರಗೆ ಇರುವುದು ಒಂದು. ಹೊರಗೆ ಕಾಣುವುದು ಒಂದು, ಒಳಗೆ ಇರುವುದು ಒಂದು. ಹಾಗೆ ಅಮೃತದೊಳಗಿರ್ದ ಸರ್ಪನ ತನುವಿನಂತೆ ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲೇನ್ ಹೇಳ್ತಾ ಇದ್ದಾರೆ,
ಸರ್ಪದ ತನ್ನು ಹೊರಗೆ ನುಣುಪಾಗಿ ಇದೆ, ಹಾಲೊಳಗೆ ಇದ್ದು ಬಂದ್ಬಿಟ್ಟು. ಆದ್ರೆ ಅದರ ಒಳಗಡೆ ಇರುವ ವಿಷ ಬದಲಾಗಿದೆಯಾ ಅಂದ್ರೆ ವಿಷ ಬದಲಾಗಿಲ್ಲ. ವಿಷ ಏನಾದ್ರು ಅಮೃತ ಸಮಾನವಾಗಿದೆಯಾ ಅಂದ್ರೆ ಖಂಡಿತ ಇಲ್ಲ. ಒಳಗಡೆ ವಿಷ ಹಾಗೇ ಇದೆ, ಆದ್ರೆ ಹೊರಗಡೆ ನುಣುಪಾಗಿದೆ. ಒಳಗಿರುವುದು ಒಂದು, ಹೊರಗೆ ತೋರಿಕೆಗೆ ಮತ್ತೊಂದು. ಮುಂದೆ ಹೇಳ್ತಾ ಇದ್ರೆ, ಸಿಂಹಕ್ಕೆ ಒಲಿದ ಮದಕರಿಯಂತೆ. ಆನೆ ತಾನೇನ್ ಭಯ ಪಟ್ಕೊಂಡು ಅದ್ ಯಾಕೆ ಆ ತರ ಆಡ್ತಾ ಇದೆ ಅಂದ್ರೆ, ಸಿಂಹ ಅಂತಂದ್ರೆ ಅದಕ್ಕೆ ಭಯ. ಆ ಭಯದಿಂದ ಅದಕ್ಕೆ ಹೆದರ್ಕೊಂಡಂಗೆ ಆಡ್ತಾ ಇದೆ. ಆದ್ರೆ ಅದು ಮದಕರಿ, ಮದ ಏರಿದಾಗ ಯಾವ ರೀತಿ ಆಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದು ತನ್ನ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಅದಕ್ಕೆ ಎಲ್ಲರೂ ನೋಡಿರ್ತಾರೆ. ಯಾವುದೋ ಆನೆಯ ಸ್ವಭಾವ. ಅದು ಒಂಟಿ ಆನೆ ಅಂತೂ, ಒಂಟಿ ಸಲಗ ಬಹಳ ಡೇಂಜರ್ ಅಂತ ಎಲ್ಲರಿಗೂ ಗೊತ್ತು. ಹಾಗಿರ್ಬೇಕಾದ್ರೆ ಅದು ಏನಾದ್ರು ಹೆದರ್ಕೊಂಡ್ರೆ ಸಿಂಹದ ಉಗುರುಗಳಿಗೆ ಹೆದರ್ಕೊಳ್ಳುತ್ತೆ, ಸಿಂಹಕ್ಕೆ ಹೆದರ್ಕೊಳ್ಳುತ್ತೆ. ಬೇರೆ ಪ್ರಾಣಿಗಳಿಗೆ ಅದು ಹೆದರ್ಕೊಳ್ಳಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ನಾನು ಜಂಗಮಕ್ಕೆ ಒಲಿದೆ. ನಾನು ಅಂತಂದ್ರೆ ಮನುಷ್ಯ, ಬಸವಣ್ಣ ಅಂತ ಅಲ್ಲ. ನಾನು ಅಂತಂದ್ರೆ ಇಲ್ಲಿ ವಚನವನ್ನು ಓದುತ್ತಿರುವ ನಮ್ಮಂಥವ್ರು. ಜಂಗಮಕ್ಕೆ ಒಲಿದೆ, ಸಮಾಜಕ್ಕೆ ಶರಣಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂದ್ರೆ, ನಾವು ಸಮಾಜಕ್ಕೆ ಶರಣಾಗುತ್ತಿರುವುದು ನಮ್ಮ ಸ್ವಭಾವದ ಗುಣದಿಂದ ಅಲ್ಲ ಅಂತ. ಸ್ವಭಾವದಿಂದ ಸ್ವಭಾವ ಗುಣದಿಂದ ಅಲ್ಲ, ಅಭಾವ ಗುಣದಿಂದ ಅಂತ ಹೇಳ್ತಾ ಇದ್ದಾರೆ. ಸ್ವಭಾವ ಗುಣ, ಅಭಾವ ಗುಣ ಅಂದ್ರೆ, ಸ್ವಭಾವ ಗುಣ ಅಂತಂದ್ರೆ ನನ್ನ ಒಳಗಿಂದ ಒಳಗೂ ಅದೇ ಇರುತ್ತೆ, ಹೊರಗೂ ಅದೇ ಇರುತ್ತೆ, ಅದು ಸ್ವಭಾವ. ಸ್ವಭಾವ ನನ್ನಲ್ಲಿ ಇರುವಂತ ಭಾವ ಅದೇ ಆಗಿರುತ್ತೆ, ಇರಬೇಕು. ಆದ್ರೆ ಇಲ್ಲೇನಾಗಿರುತ್ತೆ ಅಂದ್ರೆ, ಅಭಾವ ಗುಣ ಅಂತಂದ್ರೆ ಒಳಗೆ ಇರುವುದು ಒಂದು, ಹೊರಗೆ ತೋರ್ಪಡಿಕೆ ಮತ್ತೊಂದು. ಇಲ್ಲಿ ನಾವು ಜಂಗಮಕ್ಕೆ ಒಲಿತಾ ಇರುವುದು ಯಾಕೆ ಅಂದ್ರೆ ಭಯದಿಂದ ಒಲಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜಂಗಮಕ್ಕೆ ಕಾಣಿಕೆಯನ್ನ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಜಂಗಮದ ಸೇವೆಯನ್ನ ಮಾಡ್ತೀವಿ. ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂದ್ರೆ, ಅಲ್ಲಿ ಕರ್ತವ್ಯ ಪ್ರಜ್ಞೆಯಿಂದ ಮಾಡ್ತಾ ಇಲ್ಲ, ಯಾವುದೋ ಭಯದಿಂದ ಮಾಡ್ತಾ ಇದ್ದೀವಿ. ದೇವಸ್ಥಾನದ ಹುಂಡಿಗೆ ಕಾಣಿಕೆಯನ್ನ ಹಾಕಿ ಬರ್ತೀವಿ ಅಂದ್ರೆ ಯಾಕೆ ಹಾಕಿ ಬರ್ತೀವಿ ಅಂದ್ರೆ, ಕರ್ತವ್ಯ ಪ್ರಜ್ಞೆಯಿಂದ ಹಾಕೋದಿಲ್ಲ, ಅಲ್ಲಿ ಭಯದಿಂದ ಹಾಕ್ತಾ ಇದ್ದೀವಿ. ಯಾವುದೋ ಭಯ ನಮ್ಮನ್ನ, ಅವ್ಯಕ್ತ ಭಯ ನಮ್ಮನ್ನ ಕಾಡ್ತಾ ಇದೆ. ಆ ಭಯದಿಂದ ನಾವು ಅಲ್ಲಿಗೆ ಕಾಣಿಕೆಯನ್ನ ಯಾರಿಗೇ ಆಗ್ಲಿ, ಮಠಗಳಿಗೆ ಕೊಡೋದೇ ಇರ್ಬೋದು, ಸಮಾಜಕ್ಕೆ ಕೊಡೋದೇ ಇರ್ಬೋದು, ಆ ಭಯದಿಂದ ಕೊಡ್ತಾ ಇದ್ದೀವಿ ಹೊರತು ಕರ್ತವ್ಯ ಪ್ರಜ್ಞೆಯಿಂದ ಕೊಡ್ತಾ ಇಲ್ಲ ಅನ್ನುವುದನ್ನ ಈ ವಚನದಲ್ಲಿ ಹೇಳ್ತಾ ಇದೆ. ಹಾಗಾಗಿ ಈ ವಚನ ನಮ್ಮಲ್ಲಿ ಏನನ್ನ ಜಾಗೃತಗೊಳಿಸ್ತಾ ಇದೆ ಅಂದ್ರೆ, ಅಂತರಂಗ ಮತ್ತೆ ಬಹಿರಂಗ ಏಕವಾಗಿರಬೇಕು, ಅಂದ್ರೆ ಶುದ್ಧವಾಗಿರಬೇಕು, ಒಂದೇ ಆಗಿರಬೇಕು ಅಂತ. ಅಂತರಂಗದಲ್ಲಿ ಇರುವಂತ ಪ್ರಜ್ಞೆ ಬಹಿರಂಗದಲ್ಲಿ ತೋರ್ಪಡಿಸಬೇಕು. ಅಂತರಂಗದಲ್ಲಿ ಒಂದಿದ್ದು ಬಹಿರಂಗದಲ್ಲಿ ಮತ್ತೊಂದಿದ್ರೆ ಅದು ಈ ರೀತಿ ಇದೆ ಅಂತ ಹೇಳ್ತಾ ಇದೆ ಈ ವಚನ. ಇದು ಶರಣನ ನೆಲೆ ಅಲ್ಲ ಅನ್ನುವುದು ಒಂದು ಬಸವಣ್ಣನವರ ಸ್ಪಷ್ಟ ಅಭಿಪ್ರಾಯ. ಈ ರೀತಿ ಇರಬಾರದು ಅನ್ನುವುದು ಅದರ ಅಭಿಪ್ರಾಯ. ಮುಂದೆ 382ನೇ ವಚನ. ಸ್ಥಾವರ ಜಂಗಮ ಒಂದೇ ಎಂದು ಇದಿರ ನುಡಿದು ನಾನೆಡಹುತ್ತಿಪ್ಪೆ, ಸಹಜನಲ್ಲಯ್ಯ ಆನು ಸಮ್ಯಕ್ಕನಲ್ಲಯ್ಯ, ಆನು ಉಭಯ ಲಿಂಗ ಸಂಗಿ ಎಂಬೆನು, ಈ ನುಡಿ ಸುಡದಿಹುದೇ ಕೂಡಲ ಸಂಗಮ ದೇವ. ಈ ವಚನವು ಕೂಡ ಹಿಂದಿನ ವಚನದಂತೆಯೇ ಇದೆ. ಸ್ಥಾವರ ಜಂಗಮ ಒಂದೇ ಎಂದು ಇದಿರ ನುಡಿದು ನಾನು ಎಡಹುತ್ತಿಪ್ಪೆ. ಸ್ಥಾವರ ಮತ್ತೆ ಜಂಗಮ ಅಂತಂದ್ರೆ ಏನು ಅಂದ್ರೆ, ಸ್ಥಾವರ ಅಂತಂದ್ರೆ ಏನು ಅಂದ್ರೆ ಗುಡಿ ಮೂರ್ತಿ ಅಂತ ಅಲ್ಲ, ಗುಡಿಯಲ್ಲಿರುವ ಮೂರ್ತಿ, ಗುಡಿಯಲ್ಲಿರುವ ಲಿಂಗ ಅಂತ ಅಲ್ಲ. ಸ್ಥಾವರ ಅಂದ್ರೆ ದೇವರು ಅಂತ. ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿರುವಂತ, ಇಡೀ ಸೃಷ್ಟಿಯನ್ನ ವ್ಯಾಪಿಸಿರುವಂತ ಆ ಚೈತನ್ಯ, ಇದು ವಿಚಾರ ಏನಿದೆ, ಚೈತನ್ಯ ಏನಿದೆ, ಅದಕ್ಕೆ ಇಲ್ಲಿ ಸ್ಥಾವರ ಅಂತ ಕರೆದರೆ. ಸ್ಥಾವರ ಅಂದ್ರೆ ಗುಡಿಯ ಲಿಂಗ ಅಂತ ಅಲ್ಲ, ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿರುವ ಅಖಂಡ ಚೈತನ್ಯ. ಆ ಅಖಂಡ ಚೈತನ್ಯ ಮತ್ತೆ ಜಂಗಮ ಅಂದ್ರೆ ಅಖಂಡ ಚೈತನ್ಯದ ಒಳಗೆ ಆಡುವಂತ ಈ ಪ್ರಕೃತಿ, ಮನುಷ್ಯ, ಪ್ರಾಣಿ, ಪಶು, ಪಕ್ಷಿ ಏನೇನಿದೆಯಲ್ಲ ಇದೆಲ್ಲ ಜಂಗಮ. ಇಡೀ ಸೃಷ್ಟಿ ಮತ್ತೆ ಆ ಸೃಷ್ಟಿಯೊಳಗೆ ಆಡುವಂತ ಈ ಸಕಲ ಚರಾಚರ ಜೀವರಾಶಿಗಳು ಒಂದೇ ಎಂದು ಇದಿರ ನುಡಿದು ನಾನೆಡಹುತ್ತಿಪ್ಪೆ. ಇವೆರಡು ಒಂದೇ, ಇವೆರಡಕ್ಕೂ ಭಿನ್ನತೆ ಇಲ್ಲ ಅಂತ ನಾನು ನುಡಿದು ಎಡಹುತ್ತಿಪ್ಪೆ. ನುಡಿತಾ ಇದ್ದೀನಿ, ಆದ್ರೆ ಆ ರೀತಿ ನಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಮುಂದೆ ಹೇಳ್ತಾರೆ, ಸಹಜನಲ್ಲಯ್ಯ, ನಾನು ಸಹಜನಲ್ಲಯ್ಯ. ಸಹಜ ಅಂತಂದ್ರೇನು? ಒಳಗಿರುವ ವಿಚಾರ, ಹೊರಗೆ ತೋರ್ಪಡೆಯುವ ಬಹಿರಂಗದಲ್ಲಿ ಆಚಾರ, ಇವೆರಡು ಒಂದೇ ಆಗಿದ್ರೆ ಸಹಜ.
ಇವೆರಡು ಭಿನ್ನ ಭಿನ್ನವಾಗಿದ್ರೆ ಅಸಹಜ. ಅಂದ್ರೆ ಹಿಂದಿನ ವಚನದಲ್ಲಿ ಬಂತಲ್ಲ, ಒಳಗೊಂದು ಹೊರಗೊಂದು ಇದ್ರೆ ಅದು ಅಸಹಜ. ಹೀಗೆ ನಾನು ಅಸಹಜ ಅಂತ ಹೇಳ್ತಾ ಇದ್ದಾರೆ. ಅಸಹಜ ಅಂತಂದ್ರೆ ಈ ರೀತಿಯಾಗಿ ಸ್ಥಾವರ ಜಂಗಮ ಒಂದೇ ಎಂದು ನುಡಿವೆ, ಆದ್ರೆ ಆ ರೀತಿ ನಡೆದುಕೊಳ್ತಾ ಇಲ್ಲ. ಸ್ಥಾವರ ಅಂತಂದ್ರೆ ಮತ್ತೊಮ್ಮೆ ನಮ್ಮಲ್ಲಿ ಸಂಪೂರ್ಣವಾಗಿ ಅರ್ಥ ಕ್ಲಿಯರ್ ಆಗಿ ಗೊತ್ತಿರಬೇಕು. ಅದು ಏನು ಅಂದ್ರೆ ಇಡೀ ಸೃಷ್ಟಿಯನ್ನ ಒಳಗೊಂಡಂತ ಅಖಂಡ ಚೈತನ್ಯಕ್ಕೆ ಸ್ಥಾವರ ಅಂತ ಶರಣರು ಕರೆದಿರುವುದು ಈ ವಚನಗಳಲ್ಲಿ. ಗುಡಿಯ ಲಿಂಗಕ್ಕೆ ಸ್ಥಾವರ ಅಲ್ಲ, ಗುಡಿಯ ಲಿಂಗದ ಸ್ಥಾವರ ಅಲ್ಲ ಇದು ಈ ವಚನದ ಭಾವ. ಹಾಗಾಗಿ ಆನು ಸಮ್ಯಕ್ಕನಲ್ಲಯ್ಯ. ಸಮ್ಯಕ್ಕ ಅಂತಂದ್ರೆ ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಅದು ಪರಿಶುದ್ಧ ಜ್ಞಾನ ಅಂತ. ನನ್ನಲ್ಲಿ ಆ ಪರಿಶುದ್ಧವಾದಂತ ಜ್ಞಾನ, ಆ ಚೈತನ್ಯ ನನ್ನಲ್ಲಿ ಇಲ್ಲ. ಅಂದ್ರೆ ನಾನು ಅದನ್ನ ತಿಳ್ಕೊಂಡಿಲ್ಲ, ಅಳವಡಿಸಿಕೊಂಡಿಲ್ಲ. ಆನು ಉಭಯ ಲಿಂಗ ಸಂಗಿ ಎಂಬೆನೋ. ಈ ನುಡಿ ಸುಡದಿಹುದೇ ಕೂಡಲ ಸಂಗಮ ದೇವ. ಉಭಯ ಲಿಂಗ ಸಂಗಿ ಅಂದ್ರೆ ಅಂತರಂಗ ಬಹಿರಂಗವನ್ನ ಸಂಧಿಸಿರುವುದು. ಉಭಯ ಲಿಂಗ ಸಂಗಿ, ಇಷ್ಟ ಪ್ರಾಣ ಭಾವವನ್ನ, ಇಷ್ಟ ಪ್ರಾಣ ಲಿಂಗಗಳನ್ನ ಭಾವದಲ್ಲಿ ಸಂಧಿಸಿರುವಂತಹದ್ದು. ಆ ರೀತಿಯಾಗಿ ನಾನು ಹೇಳ್ಕೊಳ್ತೇನೆ ಹೊರತು, ಆದರೆ ನಾನು ಸಹಜತೆಯಲ್ಲಿ ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಅರ್ಥ ಏನು ಅಂದ್ರೆ ನಾವು ಆ ರೀತಿ ಆಗಬೇಕು ಅಂತ. ನಾನು ಉಭಯ ಲಿಂಗ ಸಂಗಿ ಆಗಬೇಕು ಅಂತ ಈ ವಚನದ ತಾತ್ಪರ್ಯ ಇರುವುದು. ಹಾಗಾಗಿ ನಮ್ಮ ಸಹಜತೆ ಇರಬೇಕು ಅಂತ. ಒಟ್ಟಿನಲ್ಲಿ ನಮ್ಮ ನಡೆ ನುಡಿಯಲ್ಲಿ, ಎಲ್ಲ ಚಟುವಟಿಕೆಗಳಲ್ಲಿ ಸಹಜತೆ ಅಳವಡಬೇಕು ಅನ್ನುವುದು. ಸಹಜತೆ ಅಂದ್ರೆ ಅಂತರಂಗ ಮತ್ತೆ ಬಹಿರಂಗದ ಏಕತ್ವ, ಅದು ಅಳವಡಬೇಕು ಅನ್ನುವುದು ಈ ವಚನದ ಒಂದು ತಾತ್ಪರ್ಯ ಆಗಿದೆ. ಮುಂದಿನ ವಚನ ಈ ರೀತಿ ಇದೆ, 383. ಮಸಿಯ ನೇಸು ಕಾಲ ಬೆಳಗಿದರೆ ಬಿಳಿದಾಗಬಲ್ಲುದೆ, ಕರ್ಮಸ್ಥಿತಿ ಬೆನ್ನ ಬಿಡದು. ಅನಂತ ಕೋಟಿ ಸನ್ಮಾನವ ಮಾಡಿದರೇನೋ, ನಿಮಿಷದ ಉದಾಸೀನ ಕೆಡಿಸಿತ್ತು. ಕೂಡಲ ಸಂಗಮ ದೇವ, ನಿಮ್ಮ ನಂಬಿಯು ನಂಬದ ಡಂಬಕ ನಾನಯ್ಯ. ಮಸಿಯ ನೇಸು ಕಾಲ ಬೆಳಗಿದರೆ ಬಿಳಿದಾಗಬಲ್ಲದೆ. ಮಸಿ ಕಪ್ಪಾಗ್ಬಿಟ್ಟಿರುತ್ತೆ, ಯಾವುದೋ ಒಂದು ಪಾತ್ರೆನೋ ಮತ್ತೆ ಏನೋ ಒಂದು. ಎಷ್ಟು ಕಾಲ ಅದನ್ನ ತಿಕ್ಕಿ ಇಟ್ರು ಕೂಡ ಅದು ಬೆಳಗಾಗೋದಿಲ್ಲ. ಅಥವಾ ಇದ್ದಲು, ಮಸಿಯ ನೇಸು ಕಾಲ ಅಂದ್ರೆ ಇದ್ದಲು ಇದೆ. ಆ ಇದ್ದಲನ್ನ ನಾನು ಎಷ್ಟು ತಿಕ್ಕಿದ್ರು ಕೂಡ ಅದು ಬಿಳಿ ಆಗುತ್ತಾ? ಅದ್ರ ಸ್ವಭಾವ ಬಣ್ಣನೇ ಕಪ್ಪು. ಆ ಕಪ್ಪು ಇರೋದನ್ನ ನಾನು ಎಲ್ಲಾದ್ರೂ ಬಿಳಿ ಮಾಡೋದಕ್ಕಾಗುತ್ತಾ ಅಂತ ಪ್ರಶ್ನೆ ಇಲ್ಲಿ. ಆ ಇದ್ದಿಲನ್ನ ಎಷ್ಟು ಕಾಲ ಉಜ್ಜಿದ್ರೂ ಕೂಡ ಅದು ಕಪ್ಪೆ ಹೊರತು ಅದು ಬಿಳಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಸಿಯ ನೇಸು ಕಾಲ ಬೆಳಗಿದರೆ ಬಿಳಿದಾಗಬಲ್ಲದೆ. ಆ ರೀತಿ ಕರ್ಮಸ್ಥಿತಿ ಬೆನ್ನ ಬಿಡದು. ನಾವು ಮಾಡಿ ಕರ್ಮಸ್ಥಿತಿ ಅಂತಂದ್ರೆ ನಮ್ಮ ಭಾವಗಳು ಯಾವ ರೀತಿ ಇದಾವೆ, ಆ ಭಾವ ನಮ್ಮನ್ನ ಬೆನ್ನು ಬಿಡ್ತಾ ಇಲ್ಲ. ನಮ್ಮ ಮನಸ್ಸಿನ ಸ್ಥಿತಿ ಅಲ್ಲಿ ಏನು ಊರ್ಧ್ವ ಮುಖದಲ್ಲಿ ಚಲನೆಯನ್ನ ಮಾಡ್ತಾ ಇಲ್ಲ, ಮನಸ್ಸು ಕೆಳಮುಖವಾಗಿಯೇ ಹರಿತಾ ಇದೆ. ಅನಂತ ಕೋಟಿ ಸನ್ಮಾನವ ಮಾಡಿದರೇನು, ಒಂದು ನಿಮಿಷದ ಉದಾಸೀನ ಕೆಡಿಸಿತ್ತು. ಇದಂತೂ ಈ ಸಾಲಿದೆಯಲ್ಲ ಬಹಳ ಮುಖ್ಯ. ಅನಂತ ಕೋಟಿ ಸನ್ಮಾನವ ಮಾಡಿದರೇನು ಅಂದ್ರೆ ಜೀವನ ಪರ್ಯಂತ ನಾವು ಬಹಳ ಒಳ್ಳೆ ಒಂದು ಹೆಸರನ್ನ ತಗೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಅಥವಾ ಇದಕ್ಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಎಷ್ಟೇ ಸನ್ಮಾನ ಮಾಡಿ ಇರ್ತಿರ್ತಾರೆ ಅಂತ ಹೇಳೋ, ಆದ್ರೆ ಆ ಸನ್ಮಾನದ ಸಂದರ್ಭದಲ್ಲಿ ಅಥವಾ ನಂತರದಲ್ಲಿ ಒಂದೇ ಒಂದು ಸಣ್ಣ ಉದಾಸೀನ ಏನಾದ್ರು ಆಯ್ತು ಅಂತಂದ್ರೆ, ಅಥವಾ ನೆಗ್ಲಿಜೆನ್ಸ್ ಅಂತ ಕರಿತೀವಲ್ವಾ, ಅದನ್ನ ಕರೆದಾರೆ ಉದಾಹರಣೆ. ಅದು ಎಲ್ಲವನ್ನ ಹಾಳು ಮಾಡ್ಬಿಡುತ್ತೆ. ಒಂದು ದೊಡ್ಡ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ. ಆ ಫಂಕ್ಷನ್ ಅಲ್ಲಿ ಒಂದು ಸಣ್ಣ ಲೋಪದೋಷ, ಬಹಳ ಸಾವಿರಾರು ಜನ ಸೇರಿದ್ದಾರೆ, ಇದು ಜನರೇಟ್ ಮೈಕ್ ಎಲ್ಲ ಸೆಟ್ ಜೋಡಿಸಿದ್ದಾರೆ ಅಲ್ಲಿಗೆ. ಆದ್ರೆ ಏನ್ ಮಾಡಿದರೆ ಅವ್ರು ಬಹುಶಃ ಯಾವುದೋ ಅಜಾಗ್ರತೆಯಿಂದ ಒಂದು ಜನರೇಟರ್ನ ಜೋಡ್ಸೋದನ್ನ ಮರ್ತು ಬಿಟ್ಟಿದ್ದಾರೆ. ಅವತ್ತು ಏನಾಯ್ತು, ಕರೆಂಟ್ ಹೋಯ್ತು. ಆ ಯಾವುದೋ ಒಂದು ಬೃಹತ್ತಾದಂತ ಸಮಾವೇಶದಲ್ಲಿ ಕರೆಂಟ್ ಹೋಯ್ತು. ಇಲ್ಲ, ಯಾವುದೋ ಮೆಕ್ಯಾನಿಕಲ್ ಟೆಕ್ನಿಕಲ್ ಇದು ಬಂತು, ಎಮರ್ಜೆನ್ಸಿ ಬಂತು, ಪವರ್ ಹೋಯ್ತು. ನಂತರ ಏನಾಯ್ತು, ಅಲ್ಲಿ ಜನರೇಟರ್ನು ತರಿಸಿಲ್ಲ. ಅಲ್ಲಿ ಅತಿಥಿಗಳು ಭಾಷಣ ಮಾಡ್ತಾ ಇದ್ದಾರೆ, ಭಾಷಣ ಅರ್ಧಕ್ಕೆ ನಿಂತೋಯ್ತು. ಇಡೀ ಮಾಡಿದಂತ ವ್ಯವಸ್ಥೆ ಅಲ್ಲಿ ಅವ್ಯವಸ್ಥೆ. ಅಲ್ಲಿ ಆಗಿದ್ದೇನೋ ಒಂದು ಸಣ್ಣ ಜನರೇಟರ್ ಬೇಕಾಗಿತ್ತು ಅಷ್ಟೇ. ಆ ಸಣ್ಣ ಜನರೇಟರ್ ಇಡೀ ಆ ಸಮಾರಂಭವನ್ನ ಹಾಳು ಮಾಡಿಬಿಡ್ತು. ಜನರೇಟರ್ ಇಲ್ದೆ ಇದು ನಿಮಿಷದ ಉದಾಸೀನ ಕೆಡಿಸಿತ್ತು. ನೆಗ್ಲಿಜೆನ್ಸ್, ಸ್ಮಾಲ್ ನೆಗ್ಲಿಜೆನ್ಸ್ ಇಡೀ ಫಂಕ್ಷನ್, ಇಡೀ ವ್ಯವಸ್ಥೆಯನ್ನ ಹಾಳು ಮಾಡ್ತು. ಹಾಗೆ ಅನಂತ ಕೋಟಿ ಸನ್ಮಾನವ ಮಾಡಿದರೇನು, ಅಂದ್ರೆ ಜೀವನ ಪರ್ಯಂತ ನಾವು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ಕೊಂಡು ಬಂದ್ರು ಏನೋ, ಕೊನೆ ಗಳಿಗೆಯಲ್ಲಿ
ಮಾಡುವಂತ ಒಂದು ಸಣ್ಣ ತಪ್ಪು ನಮ್ಮ ಇಡೀ ಜೀವನಕ್ಕೆ ಮಸಿಯನ್ನ ಬೆಳೀತಾ ಇದೆ. ಇದನ್ನ ನಾವು ಹಲವಾರು ಘಟನೆಗಳನ್ನ ಜೆ ನಮ್ಮ ಜೀವನದಲ್ಲಿ ಅಂತಲ್ಲ, ಬೇರೆಯವರ ಜೀವನವನ್ನು ಕೂಡ ನೋಡಿ ಕಲ್ತ್ಕೋಬಹುದಾಗಿರುತ್ತೆ. ಎಷ್ಟು ಜೀವನ ಪರ್ಯಂತ ಒಳ್ಳೆ ಹೆಸರು ತಗೊಂಡಿರ್ತಾರೆ, ಯಾವುದೋ ಒಂದು ಕ್ಷಣದ ಉದಾಸೀನ ಅವರ ಇಡೀ ಸಾಧನೆಯನ್ನ ಮಸಿ ಮಣ್ಣಲ್ಲಿ ಮಣ್ಣಾಗಿ ಮಾಡ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ನಿಮಿಷದ ಉದಾಸೀನ ಕೆಡಿಸಿತ್ತು ಕೂಡಲ ಸಂಗಮ ದೇವ, ನಿಮ್ಮ ನಂಬಿಯೂ ನಂಬದ ಡಂಬಕ ನಾನಯ್ಯ. ಹಾಗೆ ನಿಮ್ಮನ್ನ ನಾನು ಜೀವನ ಪರ್ಯಂತ ನಂಬಿರ್ತೀನಿ, ಯಾವುದೋ ಒಂದು ಕ್ಷಣದಲ್ಲಿ ಆ ನಂಬಿಕೆಯನ್ನ ಹುಸಿ ಮಾಡಿಕೊಂಡ್ರೆ ಅಥವಾ ನಂಬಿಕೆಯ ಮೇಲೆ ಸಂದೇಹವನ್ನ ನಾನು ಹೊಂದಿದರೆ, ನಂಬಿಕೆಯ ಮೇಲೆ ಸಂದೇಹವನ್ನ ಹೊಂದಿದರೆ ನನ್ನ ಇಡೀ ಜೀವನದ ನಂಬಿಕೆ ಏನಿತ್ತೋ ಅದೆಲ್ಲವೂ ಕೂಡ ವ್ಯರ್ಥ ಆಗ್ತಾ ಇದೆ. ಹಾಗಾಗಿ ನಂಬಿಕೆಯ ಮೇಲೆ ಗಾಢವಾದ ನಂಬಿಕೆ ಇರ್ಬೇಕೆ ಹೊರತ ಒಂದು ವಿಚಾರದ ಮೇಲೆ ಅದರ ಮೇಲೆ ಮತ್ತೆ ನಂಬುವುದೋ ಬಿಡುವುದೋ ಅನ್ನುವ ಒಂದು ಈ ಸಂದೇಹದ ಹಗ್ಗದ ಮೇಲಿನ ನಡಿಗೆ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಸಾಧನೆಯನ್ನ ಮಣ್ಣು ಮಾಡ್ತಾ ಇದೆ. ಅದರಿಂದ ಯಾವುದೇ ರೀತಿಯಾದಂತ ಪ್ರಯೋಜನಗಳು ಉಂಟಾಗುವುದಿಲ್ಲ. ಈ ವಚನದಲ್ಲಿ ನಾವು ಏನನ್ನ ತಿಳ್ಕೋಬಹುದು ಪ್ರಮುಖವಾಗಿ ಅಂದ್ರೆ, ಆ 2ನೇ ಸಾಲಿದೆಯಲ್ಲ, ಅನಂತ ಕೋಟಿ ಸನ್ಮಾನವ ಮಾಡಿದರೇನು ನಿಮಿಷದ ಉದಾಸೀನ ಕೆಡಿಸಿತ್ತು ಅನ್ನೋದು, ಅದು ಬಹಳ ಮುಖ್ಯವಾದಂತ ಸಾಲಾಗಿರುತ್ತೆ. ಯಾಕೆಂದ್ರೆ ನಾವು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಎಚ್ಚರಿಕೆಯಿಂದ ನಡಿಲಿಕ್ಕೆ ಈ ಸಾಲು ನಮಗೆ ಸೂಚನೆಯನ್ನ ಕೊಡ್ತಾ ಇದೆ. ಮುಂದಿನ ವಚನ ಈ ರೀತಿ ಇದೆ. ಎಳ್ಳಿಲ್ಲದ ಗಾಣವನಾಡಿದ ಎತ್ತಿನಂತಾಯಿತೆನ್ನ ಭಕ್ತಿ, ಉಪ್ಪು ಅಪ್ಪುವಿನಲ್ಲಿ ಅದ್ದಿ ಮೆಲಿದಂತಾಯಿತೆನ್ನ ಭಕ್ತಿ, ಕೂಡಲ ಸಂಗಮ ದೇವ ಆನು ಮಾಡಿದೆನೆಂಬ ಕಿಚ್ಚು ಸಾಲದೆ. ಎಳ್ಳಿಲ್ಲದ ಗಾಣವನ್ನು ಆಡಿದ ಎತ್ತಿನಂತಾಯಿತೆನ್ನ ಭಕ್ತಿ. ಹಿಂದೆ ಎಲ್ಲ ಎಣ್ಣೆ ತೆಗಿಲಿಕ್ಕೆ ಎತ್ತಿನ ಗಾಣವನ್ನ ಉಪಯೋಗಿಸ್ತಾ ಇದ್ರು. ಎಳ್ಳನ್ನ ಹಾಕಿ ಶೇಂಗಾವನ್ನ ಹಾಕಿ ಎತ್ತನ್ನ ತಿರುಗಿಸ್ತಾ ಇದ್ರು. ಇವತ್ತು ಮೆಕ್ಯಾನಿಕಲ್ ಗಾಣಗಳು ಬಂದವೆ, ಮೆಷಿನ್ ಅದು ಮೋಟರ್ ಇಂದ ಓಡುತ್ತೆ. ಹಾಗೆ ಇಲ್ಲಿ ಮೋಟರ್ ಬದಲಾಗಿ ಎತ್ತಿತ್ತು. ಎತ್ತು ತಿರುಗಿ ಆ ಎಣ್ಣೆಯನ್ನ ತರಿಸ್ತಾ ಇತ್ತು. ಆದ್ರೆ ಅದರಲ್ಲಿ ಈ ಎಣ್ಣೆ ಬರ್ಬೇಕು ಅಂದ್ರೆ ಎಳ್ಳನ್ನ ಹಾಕಿರ್ಬೇಕು. ಎಳ್ಳೇ ಇಲ್ಲ ಅಂತಂದ್ರೆ ಎತ್ತು ಸುಮ್ಮನೆ ತಿರುಗಿ ಏನು ಎಷ್ಟು ತಿರುಗಿ ಅದು ನಿಷ್ಪ್ರಯೋಜಕವಾಗಿರುತ್ತೋ ಹಾಗೆ ಎಳ್ಳಿಲ್ಲದ ಗಾಣವನ ಆಡಿದ ಎತ್ತಿನಂತಾಯಿತೆನ್ನ ಭಕ್ತಿ. ನಾನು ಮಾಡುವಂತ ಭಕ್ತಿ ಈ ಎಳ್ಳಿಲ್ಲದ ಗಾಣವನ್ನ ಆಡಿದಂತಾಗಿದೆ ಅಂತ. ಯಾಕೆಂದ್ರೆ ಅದರಿಂದ ಏನು ಫಲಿತಾಂಶ ಬರ್ತಾ ಇಲ್ಲ. ಎಣ್ಣೆ ಎನ್ನುವ ಫಲಿತಾಂಶ ಬರ್ಬೇಕಾಯ್ತು. ನಾನು ಮಾಡುವ ಭಕ್ತಿಯಿಂದ ಯಾವುದೇ ಫಲಿತಾಂಶ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಅದರಲ್ಲಿ ಹುರುಳಿಲ್ಲ. ನಾನು ಮಾಡ್ತಾ ಇರುವಂತ ಭಕ್ತಿಯಲ್ಲಿ ಸಹಜತೆ ಇಲ್ಲ, ನೈಜತೆ ಇಲ್ಲ. ಅದರಲ್ಲಿ ಬರೀ ಕೃತ್ರಿಮತೆ ಇದೆ. ನಾನು ಸುಮ್ಮನೆ ತಪ್ಪು ಕಲ್ಪನೆಗಳನ್ನೇ ಇಟ್ಟುಕೊಂಡು ಆ ತಪ್ಪು ಕಲ್ಪನೆಗಳ ಭ್ರಾಂತಿಗಳ ಹಿಂದೆ ಹೋಗ್ತಾ ಇದ್ದೀನಿ. ಆ ಭ್ರಾಂತಿಗಳ ಹಿಂದೆ ಸುತ್ತುತ್ತಾ ಇರೋದ್ರಿಂದ ನನಗೆ ಯಾವ ಫಲಿತಾಂಶವು ಭಕ್ತಿಯಿಂದ ಸಿಗಬೇಕಾದಂತ ಫಲಿತಾಂಶ ಸಿಗ್ತಾ ಇಲ್ಲ. ಯಾಕೆಂದ್ರೆ ಮನುಷ್ಯ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಬಹಳ ಮುಖ್ಯವಾಗಿ ವಚನದಲ್ಲಿ ನಾವು ಕಲಿಬೇಕಾಗಿರೋದು ಅಂದ್ರೆ, ಮನುಷ್ಯ ನಾವು ಈ ಒಂದು ವಿಚಾರವನ್ನ ಕಲ್ಪನೆ ಮಾಡ್ಕೊಳ್ತೀನಿ. ಮೊದಲು ಯಾವುದೋ ಒಂದು ವಿಚಾರ ದೇವರು ಅಂತಲೇ ಇಟ್ಕೊಳ್ಳಿ, ಮತ್ತೆ ಇನ್ಯಾವುದೋ ಒಂದು ವಿಚಾರ ಕಲ್ಪನೆಯನ್ನ ಮಾಡ್ಕೊಳ್ತೀನಿ. ನನ್ನ ಮನಸ್ಸಿನಲ್ಲಿ ಮೊದಲು ಕಲ್ಪನೆ ಮೂಡುತ್ತೆ, ದೇವರು ಅಂದ್ರೆ ಹೀಗಿದೆ ಅಂತ. ಇಷ್ಟು ಕಾಲು, ಇಷ್ಟು ಕೈ, ಇಷ್ಟು ತಲೆ, ಏನೋ ಒಂದು ಬಂದ್ಬಿಟ್ಟಿರುತ್ತೆ. ಯಾರೋ ಹೇಳಿರ್ತಾರೆ, ಕೇಳಿರ್ತಾರೆ. ಇದನ್ನ ತಲೆಯಲ್ಲಿ ಒಂದು ಕಲ್ಪನೆ ಬಂತು ಮೊದಲು. ಆ ಕಲ್ಪನೆ ಬಂದಾಗ ಅದನ್ನ ಒಂದು ಮೂರ್ತೀಕರಿಸಿದ್ವಿ. ಕಲ್ಪನೆ ಬಂದಿದ್ದು ನನ್ನ ತಲೆಯಲ್ಲೇ, ಅದನ್ನ ಮೂರ್ತೀಕರಿಸಿದ್ದು ನಾನು. ಅದನ್ನ ಮೂರ್ತೀಕರಿಸಿ ಇಟ್ಟು ಮತ್ತೆ ನಾನೇ ಅದರ ಸುತ್ತುವಂತ ಭ್ರಾಂತಿ ಮಾಡಿದ್ದು ನಾನೇ, ಕಲ್ಪನೆ ಮಾಡಿದ್ದು ನಾನೇ, ಅದನ್ನ ಮೂರ್ತಿ ಮಾಡಿದ್ದು ನಾನೇ, ಅದರ ಸುತ್ತುವುದು ಕೂಡ ನಾನೇ. ಏನಕ್ಕೋಸ್ಕರ? ನನಗೆ ಅದು ಬೇಕು ಇದು ಬೇಕು ಕೊಡು ಅಂತ. ಅದು ಮೊದಲು ಎಲ್ಲೂ ಇರಲಿಲ್ಲ, ನನ್ನ ಕಲ್ಪನೆಯಲ್ಲೂ ಇರಲಿಲ್ಲ, ಮೂರ್ತಿಯಾಗಿಯೂ ಇರಲಿಲ್ಲ, ಎಲ್ಲೂ ಇರಲಿಲ್ಲ. ನಾನೇ ಕಲ್ಪನೆ ಮಾಡ್ಕೊಂಡೆ, ನಾನೇ ಮೂರ್ತಿ ಮಾಡ್ಕೊಂಡೆ, ನಾನೇ ಭ್ರಮೆಯಲ್ಲಿ ಬಿದ್ದು ಅದ್ರ ಸುತ್ತಕ್ಕೆ ಶುರು ಮಾಡಿದೆ. ಇದರಿಂದ ಏನನ್ನ ನಾವು ಫಲಿತಾಂಶವನ್ನಾಗಿ ಪಡಿಬಹುದು ಅಂದ್ರೆ ಏನು ಸಿಗೋದಿಲ್ಲ ಫಲಿತಾಂಶ. ಅದನ್ನ ಹೇಳ್ತಾ ಇದ್ದಾರೆ, ಎಳ್ಳಿಲ್ಲದ ಗಾಣವನಾಡಿದ ಎತ್ತಿನಂತೆ ಆಯಿತು ಎನ್ನ ಭಕ್ತಿ. ಈ ರೀತಿಯಾದ ಹುಸಿಯಾದ ಭಕ್ತಿ, ಭ್ರಮಾತ್ಮಕವಾದ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಇದು ಹೆಂಗೆ ಅಂದ್ರೆ, ಉಪ್ಪು ಅಪ್ಪುವಿನಲ್ಲಿ ಅದ್ದಿ ಮೆಲಿದಂತಾಯಿತು. ಉಪ್ಪನ್ನ ನೀರಿನಲ್ಲಿ ಎದ್ದಿ ಅದನ್ನ ಮತ್ತೆ ನಾವು ಬೇರೆ ಕಡೆ ಉಪಯೋಗಿಸಕ್ ಬರುತ್ತಾ? ಅದು ಉಪ್ಪು ಅಲ್ಲೇ ಕರಗೋಗಿರುತ್ತೆ, ಅದು ಉಪ್ಪೇ ಇರೋದಿಲ್ಲ.
ಹಾಗೆ ವ್ಯರ್ಥವಾಗಿ ಹೋಯಿತೆನ್ನ ಭಕ್ತಿ. ಕೂಡಲ ಸಂಗಮ ದೇವ ಆನು ಮಾಡಿದೆನೆಂಬ ಕಿಚ್ಚು ಸಾಲದೆ. ನಾನು ಮಾಡಿದೆ ಅಂತ ಹೇಳ್ಕೊಂಡು ತಿರುಗ್ತೀವಲ್ವಾ, ನಾನು ಅಷ್ಟು ದಾನ ಕೊಟ್ಟೆ, ನಾನು ಇಷ್ಟು ದಾನ ಕೊಟ್ಟೆ, ನಾನು ದಾಸೋಹ ಮಾಡಿಸ್ದೆ, ಏನೆಲ್ಲ ಹೇಳ್ಕೊಂಡು ತಿರುಗ್ತೀವಲ್ವಾ. ಆ ದೇವಸ್ಥಾನ ಕಟ್ಟಿದೆ, ಗುಡಿ ಕಟ್ಟಿದೆ, ಗೋಪುರ ಕಟ್ಟಿದೆ, ಚಿನ್ನದ ಕಿರೀಟ ಇಡಿಸ್ದೆ, ಹೇಳ್ಕೊಂಡು ತಿರುಗ್ತೀವಲ್ವಾ. ಅದಕ್ಕೆ ಹೇಳ್ತಾರೆ, ನಾನು ಮಾಡಿದೆನೆಂಬ ಕಿಚ್ಚು ಸಾಲದೆ. ನೀನು ಮಾಡಿದ್ದಿದ್ದು ಯಾವುದು ಕೂಡ ಭಕ್ತಿಯೇ ಅಲ್ಲ ಅಂತ ಬಸವಣ್ಣನವರು ಸಾರಾಸಗಟಾಗಿ ತಿರಸ್ಕರಿಸ್ತಾ ಇದ್ದಾರೆ. ಭಕ್ತಿಯ ಒಂದು ಮನಸ್ಥಿತಿ ಇದಲ್ಲ ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟ ಅಭಿಪ್ರಾಯ. ಕೊನೆಯ ವಚನ ಈ ಸಂಚಿಕೆಯದ್ದು. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವ ಹಮ್ಮಿನಲ್ಲಿ ಬೆಂದೆನಯ್ಯ. ಲಿಂಗವೆಂದರಿಯದೆ ಜಂಗಮವೆಂದರಿಯದೆ ಪ್ರಸಾದವೆಂದರಿಯದೆ ಆನು ಬೆಂದೆನಯ್ಯ. ಕೂಡಲ ಸಂಗಮ ದೇವ ಆನು ಮಾಡುವುದೆಲ್ಲವೂ ಉಪಚಾರವಯ್ಯ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವ ಹಮ್ಮಿನಲ್ಲಿ ಬೆಂದೆನಯ್ಯ. ಹಿಂದೆ ಒಂದ್ 2-3 ವಚನಗಳಲ್ಲಿ ಇದೇ ಬಸವಣ್ಣನವರ ವಚನಗಳಲ್ಲಿ ಬಂದಿದೆ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತವ ಹಾಡುವುದು ಅಂತ ಒಂದು ವಚನನೂ ಬಂದಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವ ಹಮ್ಮಿನಲ್ಲಿ ಬೆಂದೆನಯ್ಯ ಅಂತ. ಆರಂಭಿಕ ನೆಲೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಸನ್ಮಾರ್ಗಕ್ಕೆ ಕರ್ಕೊಂಡು ಬರ್ಬೇಕಾದ್ರೆ ಬಸವಣ್ಣನವರು ಹೇಳಿರುವಂತ ವಿಚಾರ ಅದು. ಯಾವುದು? ಹಿಂದಿಂದು ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡಿ ನಿನ್ನ ಭಕ್ತಿಯನ್ನ ಬೇರೆ ಕಡೆ ತೋರಿಸುವ ಭಕ್ತಿಯನ್ನ ಇಷ್ಟಲಿಂಗಕ್ಕೆ ತೋರಿಸು ಅಂತ ಹೇಳಿರುವಂತ ವಚನ ಅಲ್ಲಿತ್ತು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆ ಇಷ್ಟಲಿಂಗವನ್ನೇ ಹಿಡ್ಕೊಂಡು ಬೆಳಿಗ್ಗೆ 2 ಗಂಟೆ, ಮಧ್ಯಾಹ್ನ 2 ಗಂಟೆ, ಸಂಜೆ 2 ಗಂಟೆ ಪೂಜೆ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ, ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವ ಹಮ್ಮಿನಲ್ಲಿ ಬೆಂದೆನಯ್ಯ. ಈ ಹಮ್ಮಿನಲ್ಲಿ ನಾನು ಬೆಂದೋಗ್ಬಿಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಲಿಂಗವೆಂದರಿಯದೆ ಜಂಗಮವೆಂದರಿಯದೆ. ಲಿಂಗ ಅಂದ್ರೆ ಏನು ಅಂತ ತಿಳ್ಕೊಳ್ಳಿಲ್ಲ, ಜಂಗಮ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳಿಲ್ಲ. ಲಿಂಗಕ್ಕೂ ಜಂಗಮಕ್ಕೂ ಇರುವ ಅವಿನಾಭಾವ ಸಂಬಂಧ ಏನು ಅಂತ ನಾನು ತಿಳ್ಕೊಳ್ಳಿಲ್ಲ. ಸುಮ್ಮನೆ ಲಿಂಗ ಪೂಜೆ ಮಾಡಿದ್ದೆ ಅಂತ ಇಲ್ಲಿ ನಮ್ಮ ಮಾನಸಿಕ ಸ್ಥಿತಿಯನ್ನ ಪಲ್ಲಟ ಮಾಡ್ತಾ ಇದ್ದಾರೆ. ಪಲ್ಲಟ ಅಂದ್ರೆ ನೈಜ ಸ್ಥಿತಿಯ ಕಡೆಗೆ, ನೈಜ ನೆಲೆಯ ಕಡೆಗೆ ಕರೆದುಕೊಂಡು ಹೋಗುವ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಲಿಂಗ ಜಂಗಮ ಪ್ರಸಾದ ಎಂದು ಅರಿಯದೆ ನಾನು ಬೆಂದೆನಯ್ಯ. ಕೂಡಲ ಸಂಗಮ ದೇವ ನಾನು ಮಾಡುವುದೆಲ್ಲವೂ ಉಪಚಾರವಯ್ಯ. ನಾನು ಏನು ಭಕ್ತಿಯಿಂದ ಮಾಡ್ತಾ ಇದ್ದೇನೆ ಇವೆಲ್ಲವೂ ಕೂಡ ಉಪಚಾರ ಅಂದ್ರೆ ಕೇವಲ ತೋರಿಕೆ, ಕೇವಲ ಡಾಂಬಿಕತ್ವವನ್ನ ಒಳಗೊಂಡಿದ್ದಾವೆ ಹೊರತು ನಮ್ಮ ಪೂಜೆ ಉಪಚಾರಗಳು ಇವ್ಯಾವು ನೈಜದ ನೆಲೆಗಟ್ಟಿನಲ್ಲಿ, ನಿಜದ ನೆಲೆಗಟ್ಟಿನಲ್ಲಿ ಇಲ್ಲ ಅನ್ನುವುದು ಬಸವಣ್ಣನವರ ಸ್ಪಷ್ಟವಾದ ಅಭಿಮತ. ಮತ್ತೆ ನಿಜದ ನೆಲೆಗಟ್ಟು ಅಂತಂದ್ರೆ ಏನು ಅಂದ್ರೆ ಗುರು ತತ್ವ, ಲಿಂಗ ತತ್ವ, ಜಂಗಮ ತತ್ವ, ಪ್ರಸಾದ ತತ್ವ, ಈ 4 ಚತುರ್ವಿಧ ತತ್ವಗಳು ಏನಿದ್ದಾವೆ ಇವುಗಳನ್ನ ಸ್ಪಷ್ಟವಾದ ಆ ನೆಲೆಯನ್ನ ಅರಿತು ಅದರ ಪ್ರಕಾರ ನಾವು ನಡೆದುಕೊಳ್ಬೇಕಾಗುತ್ತೆ. ನಮಗೆ ಗುರು ಅಂತಂದ್ರೆ ಏನು ಅಂತ ಗೊತ್ತಿಲ್ಲ. ಗುರು ಅಂದ್ರೆ ಕಾವಿದಾರಿಯ ಕೇವಲ ಕಾವಿ ಅದೊಂದನ್ನ ಇಟ್ಕೊಂಡು ಹಾಕಿದ್ದವ್ರು ಗುರು ಅಂತ ನಾವು ಹೋಗಿ ಅಡ್ಡಡ್ಡ ಬೀಳೋದು. ಲಿಂಗ ಅಂತಂದ್ರೆ ಏನು ಅಂದ್ರೆ ಒಂದೋ ಗುಡಿಯ ಲಿಂಗ, ಇಲ್ಲ ಕಟ್ಟಿರುವ ಇಷ್ಟಲಿಂಗ, ಇದನ್ನಷ್ಟೇ ಲಿಂಗ ಅಂತ ನಾವು ತಿಳ್ಕೊಂಡು ಆ ಭಾವದಲ್ಲಿ ನಿಂತಿರುವುದು. ಜಂಗಮ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಜಂಗಮ ಅಂತ ನಾವು ತಿಳ್ಕೊಂಡು, ಪ್ರಸಾದ ಅಂತಂದ್ರೆ ಅದಕ್ಕೆ ಅರ್ಪಣೆ ಮಾಡಿ ಇಷ್ಟಲಿಂಗದ ಮುಂದೆಯೋ ಅಥವಾ ಸ್ಥಾವರ ಲಿಂಗದ ಮುಂದೆಯೋ ಇಟ್ಟು ಅದನ್ನ ದೇವರ ನೈವೇದ್ಯ ಮಾಡಿದೀನಿ, ನಾನು ಪ್ರಸಾದವನ್ನ ತಿಂತಾ ಇದ್ದೀನಿ ಅಂತ ತಿನ್ನುವುದು. ಇದು ಯಾವುದೂ ಕೂಡ ಗುರು, ಲಿಂಗ, ಜಂಗಮ, ಪ್ರಸಾದದ ನಿಜದ ನೆಲೆಗಳು ಅಲ್ಲ ಅನ್ನುವುದು ಬಸವಣ್ಣನವರ ಸ್ಪಷ್ಟವಾದ ಅಭಿಪ್ರಾಯ. ಈ ನೆಲೆಕಲೆಗಳನ್ನ ತಿಳಿಯದೆ ನಾವು ಮಾಡುವ ಭಕ್ತಿ ಕೇವಲ ಡಾಂಬಿಕ ಭಕ್ತಿಯ, ಶುಷ್ಕ ಭಕ್ತಿಯ ಹೊರತು ಅದರಲ್ಲಿ ನಿಜದ ನೆಲೆ ಇಲ್ಲ ಅನ್ನುವುದು ನಾವು ಅರಿತುಕೊಳ್ಳಬೇಕು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣು.